ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾಗಿದ್ದ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ಹಬ್ಬ ಬಂತಲ್ವಾ, ಸೊ ಶಾಪಿಂಗ್ ಮಾಡಿದ್ವಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ, ಆಯಿತಾ? ಈ ವಿಡಿಯೋ ಪೂರ್ತಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಏನೇನು ತೊಗೊಂಡಿದ್ದೀನಿ ಏನೇನಿಲ್ಲ ಅಂತ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟ್ ವೇರ್ ಮಾಡಿ ತೋರಿಸ್ತೀನಿ, ಓಕೆನಾ? ನಾನೇನು ತೊಗೊಂಡಿದ್ದೆಲ್ಲ ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ತೋರಿಸ್ತೀನಿ, ಆಮೇಲೆ ವೇರ್ ಮಾಡ್ತೀನಿ. ಹೇಳಿ ನೀನು ನಾನು ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಕೂತಿದ್ದೀನಿ, ಒಳಗೆ ಹೋಗ್ಬಿಟ್ಟು, ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಈಗ ತೋರಿಸ್ತೀನಿ ನೋಡಿ. ಫಸ್ಟ್ ನನ್ನ ಮಕ್ಕಳು ತೋರಿಸ್ತೀನಿ. ನನ್ನ ಚಿಕ್ಕ ಮಗಳು ತೋರಿಸ್ತೀನಿ. ನನ್ನ ಚಿಕ್ಕ ಮಗಳದ್ದು ಗಲಾಟೆ ಮಾಡಬಾರ್ದು ನೋಡಿ, ಎಷ್ಟು ಕ್ಯೂಟಾಗಿದೆ. ಚಿಕ್ಕವಳದು ಪಿಂಕ್ ಕಲರ್, ಇದು ಈ ಥರ ಇದೆ. ಇದಕ್ಕೆ ಒಂದು ಪ್ಯಾಂಟ್, ಪ್ಲಾಜಾ ಪ್ಯಾಂಟ್. ಇದಕ್ಕೆ ಪುಟಾಣಿ ವೇಲ್ ಬಂದಿದೆ ನೋಡಿ, ತೋರಿಸ್ತೇನೆ ನೋಡಿ. ವೇಲ್ ಚೆಂದ ಇದೆ ಅಲ್ವಾ? ಹಾಗೆ ನನ್ನ ದೊಡ್ಡ ಮಗಳು ಕೂಡ ಸೇಮ್. ಇದು ನನ್ನ ಚಿಕ್ಕ ಮಗಳದು ಒಂದು ಡ್ರೆಸ್ಸು. ಇದು ನನ್ನ ದೊಡ್ಡ ಮಗಳದು. ಒಂದೇ ಕಲರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಬಟ್ ಡಿಫ್ರೆಂಟ್ ತೊಗೊಳ್ಳೋಣ ಅಂತೇಳಿ ತೊಗೊಂಡು ನೋಡಿ. ಇದು ನನ್ನ ದೊಡ್ಡ ಮಗಳದು. ಹೇಗಿದೆ? ಇದಕ್ಕೂ ಪ್ಯಾಂಟ್ ಸಹ ಬಂದಿದೆ. ಟೊಮೆಟೊಕ್ಕೂ ಇದೊಂದು ನಿಂದು ಆಮೇಲೆ ತೋರಿಸ್ರಂತೆ. ಇದೊಂದು ಪ್ಯಾಂಟು, ಅವಳು ಒಂದೊಂದು ಜೊತೆ ಡ್ರೆಸ್ ಆದರೆ ಒಂದೊಂದು ತೊಗೊಂಡಿದ್ದೀವಿ. ಅದಕ್ಕೆ ಪುಟಾಣಿ ವೇಲ್ ನೋಡಿ. ಇದಕ್ಕೂ ಸಹ ಸೇಮ್ ಹಾಗೆ ಇನ್ನೂ ಒಂದು ಜೊತೆ ತೊಗೊಂಡಿದ್ದೀವಿ ಅವಳಿಗೆ. ಅಲ್ಲಿ ಐತೆ ನೋಡಿ, ಮೇಲೆ ಚೇರ್ ಮೇಲೆ ಐತೆ ನೋಡು. ಚೇರ್ ಮೇಲೆ ಇದೆ, ಅದಲ್ಲ ಅದು ಬಿಡು. ಹಾಗೆ ನನ್ನ ಮಗನಿಗೆ ಬೇಸಿಗೆ ಅಲ್ವಾ, ಎರಡು ಬನಿನ್ ಥರ ತೊಗೊಂಡಿದ್ವಿ. ಅವನಿಗೂ ತೊಗೊಂಡಿದ್ದೀವಿ. ಅವನಿಗೆ ಎರಡು, ಇದನ್ನು ಬಿಟ್ಟು ಎರಡು ಜೊತೆ ತೊಗೊಂಡಿದ್ವಿ ನೋಡಿ. ಚೆನ್ನಾಗಿದೆ ಅಲ್ಲ ನನ್ನ ಮಗನಿಗೆ. ಹಾಗೆ ಅವ್ರಿಗೆ ಇನ್ನೂ ಒಂದು ಜೊತೆ ತೊಗೊಂಡಿದ್ವಿ ನೋಡಿ. ಒಬ್ಬೊಬ್ಬರಿಗೆ ಎರಡು ಜೊತೆ ತೊಗೊಂಡಿರೋದು. ಇದು ನನ್ನ ಚಿಕ್ಕ ಮಗಳಿಗೆ ಚಿಕ್ಕಿರೋದು. ಆದರೆ ಬಫ್ ಇದೆ, ನನಗೆ ಇಷ್ಟ ಆಯಿತು. ಬಫ್ ಇರೋದು ಇಷ್ಟ ಆಗುತ್ತೆ ನನಗೆ. ಹಾಗೆ ಎಲೆಸ್ಟ್ರಿಕ್ ಇದೆ, ಸೊ ನೋಡಿ.
ಇದು ನನ್ನ ಚಿಕ್ಕ ಮಗಳಿಗೆ. ಇನ್ನು ನನ್ನ ದೊಡ್ಡ ಮಗಳಿಗೆ ಇದು ಅವಳು ವೈಟ್ ಇದ್ದಾಳಲ್ವಾ, ಸೊ ಅದಕ್ಕೆ ಬ್ಲ್ಯಾಕ್ ತೊಗೊಳ್ಳೋಣ ಅಂತೇಳಿ ಬ್ಲ್ಯಾಕ್ ತೊಗೊಂಡೆ ನೋಡಿ. ಅಪ್ಪೋ ಇದಕ್ಕೂ ಸಹ ಜಿಪ್ಪಿದೆ, ಇದಕ್ಕೂ ಸಹ ಬಫ್ ಇದೆ. ಅಂದರೆ ಬಫ್ ಅಷ್ಟೊಂದೇನಿಲ್ಲ, ನೆರಿಗೆ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇನ್ನು ನನ್ನ ಮಕ್ಳ ಕಲೆಕ್ಷನ್ ಮುಗಿತು. ಈಗ ನನ್ನ ಮಗನ ತೋರಿಸ್ತೀನಿ ನೋಡಿ. ನನ್ನ ಮಗಂದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅವನಿಗೆ ಡಬಲ್ ಪಾಕೆಟ್, ಈಗೆಲ್ಲ ಟ್ರೆಂಡ್ ಇದೆಯಲ್ಲ. ಇದೊಂದು ಶರ್ಟು ನಾನು ಸಪ್ರೇಟ್ ತೊಗೊಂಡೆ. ಅಲ್ಲಿ ಶರ್ಟ್ ಕಲೆಕ್ಷನ್ ಚೆನ್ನಾಗಿದೆ. ಸಾಕು ಇದಕ್ಕೆ ಮ್ಯಾಚ್ ಆಗೋಂಥ ಪ್ಯಾಂಟು, ಚೋಟು ಉದ್ದ ಹುಡುಗರಿಗೆ ನೋಡಿ ಎಂತೆಂಥ ಕಲೆಕ್ಷನ್ ಅಲ್ವಾ. ನೋಡಿ ಅವನಿಗೊಂದು ಜೊತೆ, ಇಲ್ಲಿಗೆ 3 ಜೊತೆ ಆಯಿತು. ಹಾಗೆ ಪ್ಲೈನ್ ಒಂದು ತೊಗೊಂಡ್ವಿ ಅವನಿಗೆ. ಇಲ್ಲಿ ಸ್ಟೋನ್ ಇದು ವರ್ಕ್ ಬಂದಿದೆ, ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟು ಮಕ್ಳಿಗೆ ಬಟ್ಟೆ ನೋಡಿ ಅದಕ್ಕೆ ನಾನು ನನ್ನ ಕಲೆಕ್ಷನ್ ನೋಡಿ. ಇದು ಬೃಂದಾವನ ಕಲೆಕ್ಷನ್ ಅಂತ. ಅಲ್ಲಿ ಕಲೆಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೂಪರ್ ಒಳ್ಳೊಳ್ಳೆ ಬಟ್ಟೆ ಇದೆ, ತುಂಬ ಚೆನ್ನಾಗಿರೋ ಬಟ್ಟೆಗಳಿದೆ. ಬಟ್ ನಾನು ಕೂಡ ತೊಗೊಬಂದೆ ನೋಡಿ, ತೋರಿಸ್ತೀನಿ ಎಷ್ಟು ತೊಗೊಬಂದೆ. ಅಲ್ಲಿ ದಾಸರಳ್ಳಿ ಅದು ಶಾಪ್ ಇರೋದು ದಾಸರಳ್ಳಿಯಲ್ಲಿ. ನಾನು ತೊಗೊಬಂದಿದ್ದು ಫಸ್ಟ್ ಟೈಮ್ ನಾನು ಅಲ್ಲಿ ವಿಸಿಟ್ ಮಾಡಿದ್ದು. ಸೂಪರಾಗಿದೆ ಮಾತ್ರ ಕಲೆಕ್ಷನ್ ಮಾತ್ರ. ನನಗಿಷ್ಟ ಆಯಿತು. ಅವರು ತೋರಿಸ್ತಾರೆ ಯಾವ ಥರ ಬೇಕು ನಿಮಗೆ, ಯಾವ ಕಲರ್ಸ್ ಇಷ್ಟ ಆಗುತ್ತೆ ಅಂತ ಫಸ್ಟು ತೋರಿಸ್ತಾರೆ ನೋಡಿ. ಇಲ್ಲಿ ವೇರ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಆಯಿತಾ. ಇದಕ್ಕೆ ಪಾಕೆಟ್ ಬಂದಿದೆ, ಸೈಡಲ್ಲಿ ಪಾಕೆಟ್ ಬಂದಿದೆ, ಏನಾದರೂ ಹಾಕ್ಕೊಳ್ಳೋಕ್ಕೆ. ಅದಕ್ಕೆ ಇದೇ ಕಲರ್ ಪ್ಯಾಂಟ್, ಹಾಗೆ ದುಪ್ಪಟ್ಟ ವೈಟ್ ಕಲರ್ ಬಂದಿದೆ. ಈಗ ಒಂದು ಸೆಟ್ಟು, ಇದು ಒಂದು ಕಾಂಬೋ. ಹಾಗೆ ಟಾಪ್ಸ್ ತೊಗೊಂಡೆ ನಾನು. ನನಗೆ ಟಾಪ್ ಕಲೆಕ್ಷನ್, ಟಾಪುಗಳು ತೊಗೋಬೋದು ಹುಚ್ಚು ಜಾಸ್ತಿ, ಅದಕ್ಕೆ ಟಾಪುಗಳು ಜಾಸ್ತಿ ತೊಗೊಂಡಿದ್ದೀನಿ 3 ನೋಡಿ. ಇದೊಂದು ನನ್ನ ಬರ್ಡೇ ಕೂಡ ಬಂತಲ್ವಾ, 19ಕ್ಕೆ ಹಬ್ಬ, 20 ನನ್ನ ಬರ್ಡೇ, ಅದಕ್ಕೆ ನೋಡಿ ಒಂದು ಟಾಪ್ ತೊಗೊಂಡಿದ್ದೀನಿ. ನನ್ನ ಮಗ ಕಿರ್ತಾನೆ. ಇದು 2ನೇದು ನೋಡಿ, ಚೆನ್ನಾಗಿದೆ ಅಲ್ವಾ, ನನಗೆ ಇಷ್ಟ ಆಯಿತು, ಇದು ತೊಗೊಂಡೆ ನೋಡಿ. ಹಾಗೆ ಇನ್ನೊಂದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನೋಡಿ ಇಷ್ಟು ತೊಗೊಂಡೆ ಒಂದೇ ಶಾಪಲ್ಲಿ, 4 ಜೊತೆ ತೊಗೊಂಡೆ ನಾನು. ಬೃಂದಾವನ ಕಲೆಕ್ಷನ್ ಅಂತ ನೋಡಿ, ಬೃಂದಾವನ ಕಲೆಕ್ಷನ್ನು. ಅಲ್ಲಿ ಬಟ್ಟೆ ಮಾತ್ರ ಸೂಪರಾಗಿದೆ ಮಾತ್ರ, ಚೆನ್ನಾಗಿದೆ. ಹಾಗೆ ಇನ್ನೂ ಕೂಡ ತೊಗೊಂಡಿದ್ದೀನಿ ಬಟ್ಟೆ ನೋಡಿ, ತೋರಿಸ್ತೀನಿ ಆಯಿತಾ. ಇದು 3 ಅಂದರೆ ಟಾಪ್ಸ್ಗಳು 1000, 1000 ಇರಬೇಕು. ಇದು 1300. ಇದು ಟಾಪು ಪ್ಯಾಂಟು ಕಾಂಬೋ ಸೆಟ್ ಅಲ್ವಾ, ಇದು 300, ಇದು 1000. ಟೋಟಲ್ ನಂದೇನೆ 2300, ಒಂದೇ ಶಾಪಲ್ಲಿ 2300 ಆಯಿತು. ಹಾಗೆ ಬೇರೆ ಕಡೆ ತೊಗೊಂಡಿದ್ದು ನೋಡಿ, ಇದು ಕೂಡ ಕಾಂಬೋ ಸೆಟ್ಟೆ. ಪ್ಯಾಂಟ್, ಇದಕ್ಕೆ ದುಪ್ಪಟ್ಟ ಇಲ್ಲ ನೋಡಿ, ಇದಕ್ಕೆ ಪ್ಯಾಂಟ್. ಟೋಟಲ್ ಆಗಿ ನಾನು 5 ಜೊತೆ ತೊಗೊಂಡಿದ್ದೀನಿ ಬಟ್ಟೆ. ಇದಕ್ಕೆ ದುಪ್ಪಟ್ಟ ಇಲ್ಲ. ತುಂಬ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ.
ನೀವು ಕೂಡ ಹೋಗಂಗಿದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಎಲ್ಲಿ ಅಡ್ರೆಸ್ ಅಂತ. ಹಾಗೆ ಜ್ಯುವೆಲರ್ಸ್ ತೊಗೊಬಂದಿದ್ದೀನಿ ನೋಡಿ ಆಯಿತಾ, ತೋರಿಸ್ತೀನಿ ನೋಡಿ. ಚೆನ್ನಾಗಿದೆಯಾ ತೋರಿಸ್ತೀನಿ ಆಯಿತಾ. ಒಂದ್ಸಲ ಹಣ್ಣು ಓಪನ್ ಮಾಡಿ. ನಾನು ಸ್ಯಾರಿ ವೇರ್ ಮಾಡಿದಾಗ ಹಾಕ್ತೀನಿ ನೋಡಿ. ಇದಕ್ಕೆ ಜುಮ್ಕಾ ಬಂದಿದೆ. ನನಗೆ ಜುಮ್ಕಾ ಇಷ್ಟ ಆಗಿಲ್ಲ. ಇದರಲ್ಲಿ ಪೆಂಡೆಂಟ್ ಇದೆಯಲ್ಲ ಲಕ್ಷ್ಮಿ, ಇಲ್ಲಿ ಪೆಂಡೆಂಟ್ ಇದೆ ನೋಡಿ, ನನಗೆ ಅದು ಇಷ್ಟ ಆಯಿತು. ಹಳೆ ಕಾಲದಲ್ಲಿ ಏನೋ ಕಾಸು ಅಂತಾರಲ್ವ, ಕಾಸು ಟೈಪ್ ಇದೆಲ್ಲ, ಅಂದರೆ ಕಾಸು ಒಂಥರ ಏನೋ ಜೀರೋ ಆಕಾರದಲ್ಲಿ ಇರುತ್ತಲ್ವ, ಅದರಲ್ಲಿ ಲಕ್ಷ್ಮಿ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಸೆಟ್ ತೊಗೊಂಡೆ. ಅದಕ್ಕೆ ಓಲೆ, ಪುಟಾಣಿ ಓಲೆ. ನನಗಿದು ಅಷ್ಟೊಂದು ಇಷ್ಟ ಆಗಿಲ್ಲ ಓಲೆ, ನನಗಿದು ಇಷ್ಟ ಆಯಿತು. ಇದನ್ನು ಒಂದ್ಸಲಿ ಸ್ಯಾರಿ ವೇರ್ ಮಾಡಿದಾಗ ಹಾಕ್ತೀನಿ ನೋಡಿ. ಇದೊಂದು ತೊಗೊಂಡೆ. ಹಾಗೆಯೇ ಅದಕ್ಕೆ ಅಂತಲೇ ಅದು ಪೆಂಡೆಂಟ್ ಇತ್ತಲ್ಲ ಲಕ್ಷ್ಮಿದು, ಅದಕ್ಕೆ ನಾನು ಕೂಡ ಅದೇ ಥರದ್ದೇ ಬಳೆ ಕೂಡ ಅದೇ ತೊಗೊಂಡೆ ನೋಡಿ. ಕಾಣಿಸ್ತಿದೆಯಾ ಲಕ್ಷ್ಮಿ, ಅದು ಕೂಡ ತಗೊಂಡೆ. ಹಾಗೆ ನನ್ನ ಮಗಳಿಗೆ ಬಳೆ ಇಷ್ಟು ತಗೊಂಡು, ಹಾಗೆ ಇನ್ನೊಂದು ತಗೊಂಡೆ ಡಾರ್ಕ್. ಚೆನ್ನಾಗಿದೆ ಅಲ್ಲ. ನಮಗೆ ಲೂಸ್ ಇದ್ದರೆ ಟೈಟ್ ಮಾಡ್ಕೋಬೋದು, ಟೈಟ್ ಇದ್ದರೆ ಲೂಸ್ ಮಾಡ್ಕೋಬೋದು. ಸೊ ನೋಡಿ, ಇದೊಂಥರ ಸಿಂಪಲ್ಲಾಗಿ ತೊಗೊಬಂದೆ. ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ. ಇದು 100 ಇರಬೇಕು, 150 ಇರಬೇಕು. ಇದು 1500 ಸಮಥಿಂಗ್, 1500 ಸಮಥಿಂಗ್ ಇರಬೇಕಿದು. ಚೆನ್ನಾಗಿದೆ ಅಲ್ವಾ? ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇವಾಗ ನಾನು ಡ್ರೆಸ್ ತೊಗೊಂಡಿದ್ನಲ್ಲ, ಅದನ್ನು ನೋಡಿ ಅದನ್ನು ಸ್ಟಿಚ್ ಮಾಡಿ ಆಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ವೇರ್ ಮಾಡಿ, ಓಕೆನಾ? ನೋಡಿ ಗೈಸ್, ಒಂದು ಟಾಪ್ ಹಿಡ್ಕೊಂಡಿದ್ದೀನಿ ನೋಡಿ. ಸೌಂಡ್ ಕಮ್ಮಿ ಮಾಡಚ್ಚಿನಾ. ಈಗ ಟಾಪ್ ಹಿಡ್ದಿದ್ದೀನಿ, ಸ್ವಲ್ಪ ಲೂಸ್ ಇರಲಿ ಅಂತ. ಈಗ ಬೇಸಿಗೆಗಾಲ ಅಲ್ವಾ, ಸೊ ನೋಡಿ, ಗಲಾಟೆ ಮಾಡಬೇಡ ಅಂದರೆ ನೋಡಿ. ಇದು ಟಾಪು ನೋಡಿ, ಇಲ್ಲಿ ಇದಕ್ಕೆ ಪಾಕೆಟ್ ಇದೆ. ಈಗ ಬೇಸಿಗೆ ಅಲ್ವಾ, ಸ್ವಲ್ಪ ಲೂಸಾಗಿ ಇದೆ ನೋಡಿ. ಹೀಗಿದೆ, ಹೇಗಿದೆ ಇದು ಒಂದು ಟಾಪು. ಇನ್ನೊಂದು ನೆಕ್ಸ್ಟ್ ವೇರ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ ನೋಡಿ. ಚೆನ್ನಾಗಿದೆಯಾ? ಈಗ ಇನ್ನೊಂದು ಟ್ರಯಲ್ ಮಾಡ್ತೀನಿ. ಇದು 2ನೇ ಟಾಪ್. ಹೇಗಿದೆ? ಹಿಂದ್ಗಡೆ ಬಟ್ಟೆ ನೋಡಿ ರಾಸಿ ರಾಸಿ ಬಿದ್ದಿದೆ. ಇನ್ನು ಮಡಚಿ ಬ್ಯಾಗ್ ಪ್ಯಾಕ್ ಮಾಡಬೇಕು. ಇದು ಕರೆಕ್ಟಾಗಿದೆ. ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಈಗ ಇನ್ನೊಂದು ಟಾಪ್ ಟ್ರೈ ಮಾಡ್ತೀನಿ ನೋಡಿ. ಇದು ಟಾಪಲ್ಲಿ 3ನೇದು. ಹೇಗಿದೆ? ರೌಂಡ್ ನೆಕ್ಕು. ಇದು ಕೂಡ ಚೆನ್ನಾಗಿದೆ ಅಲ್ವಾ? ಇದು ಹೇಗಿದೆ ಅಂತ ಟಾಪ್ ಕಮೆಂಟ್ ಮಾಡಿ ಆಯಿತಾ. ಎಲ್ಲಿ ತೊಗೊಂಡ್ರಿ, ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಹಾಗೆ ವ್ಲಾಗಲ್ಲಿ. ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಲಿಂಕ್, ಓಕೆನಾ? ನೋಡಿ ಚೆನ್ನಾಗಿದೆ. ಈಗ ಕಾಂಬೋ ಸೆಟ್ನ ಹಾಕ್ತೀನಿ, ಹೇಗಿರುತ್ತೆ ಅಂತ ನೋಡಿ. ನೋಡಿ, ಇದು ಕಾಂಬೋ ಸೆಟ್ಟು. ಹೇಗಿದೆ ಟಾಪ್? ಹಾಗೆ ಇದಕ್ಕೂ ಪಾಕೆಟ್ ಕೂಡ ಬಂದಿದೆ. ಈ ಕಡೆ ಜಾಬಲ್ಲಿ ಪ್ಯಾಂಟಿಗೆ ಪಾಕೆಟ್ ಬಂದಿದೆ, ಟಾಪ್ ಏನು ಬಂದಿಲ್ಲ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಎಲ್ಲ ರೆಡಿ ಮಾಡಿರ್ತೀನಿ, ಸ್ಟಿಚಿಂಗ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಬ್ಯಾಗ್ ಪ್ಯಾಕ್ ಮಾಡೋದೊಂದೇ. ಇನ್ನೊಂದು ಕಾಂಬೋ ಸೆಟ್ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಯಾವ ಟಾಪ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಇನ್ನೊಂದು ಸಲ ಟ್ರೈ. ಇದೊಂದು ಚೆನ್ನಾಗಿದೆ ಅಲ್ವಾ?
ಟೈಮ್ ಇದೊಂದು ಚೆನ್ನಾಗಿದೆಯಾ, ಇದಕ್ಕೆ ಓಕೆ ಬಂದಿದೆ. ಹಾಗೆ ಪ್ಯಾಂಟ್ಗಳು ಸಹ ಬಂದಿದೆ. ಎಷ್ಟು ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು ಬೋಫಿರೋದು. ಚೆನ್ನಾಗಿದೆ ಅಲ್ವಾ? ಯಾರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.